ಸೊ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ನೆಕ್ಸ್ಟು ಇನ್ಫ್ಲೇಷನ್ ನೋಡಿ, ಹೆಡ್ಲೈನ್ ಇನ್ಫ್ಲೇಷನ್, ಕೋರ್ ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್, ಈ ಥರದ್ದೆಲ್ಲ 3 ಇನ್ಫ್ಲೇಷನ್ ಆಗ್ತಿದೆ. ಸೊ ಅದರಲ್ಲಿ ನಾವೇನಾದರೂ ನೋಡ್ತೀರ ಅಂದರೆ ಫುಡ್ ಇನ್ಫ್ಲೇಷನ್ ಮಾತ್ರ ಜಾಸ್ತಿ ಆಗಿರೋದು ನೋಡ್ತೀರಾ, ಆಹಾರ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದು ನೋಡ್ತೀರಾ. ಕೋರ್ ಇನ್ಫ್ಲೇಷನ್ ಕಡಿಮೆ ಆಗಿದೆ 4.3%. ಸೊ ಇನ್ನು ನಮಗೇನಾದರೂ ಹೆಡ್ಲೈನ್ ಇನ್ಫ್ಲೇಷನ್ ಎಲ್ಲ ವಸ್ತುಗಳ ಇನ್ಫ್ಲೇಷನ್ ನೋಡೋದಕ್ಕೋದ್ರೆ 5.4%. ಅಗೈನ್ ಯಾರಿಗಾದರೂ ಈಗ ಹೆಡ್ಲೈನ್ ಇನ್ಫ್ಲೇಷನ್, ಕೋರ್ ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್ ಅಂತಂದಾಗ ಅರ್ಥ ಆಗ್ತಾ ಇಲ್ಲ ಅಂತಂದರೆ ದಯವಿಟ್ಟು ಮತ್ತೊಂದು ಸಲ ಅವ್ರು ಏನು ಮಾಡಬೇಕು, ಇನ್ಫ್ಲೇಷನ್ ಆ್ಯಂಡ್ ಬಿಸ್ನೆಸ್ ಸೈಕಲನ್ನು ನೋಡಬೇಕು. ಓಕೆ, ಅದರ ಆಲ್ರೆಡಿ ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೇನು, ಕೋರ್ ಇನ್ಫ್ಲೇಷನ್ ಅಂದ್ರೇನು ಇದನ್ನೆಲ್ಲ ಮಾತಾಡಿದ್ದೀವಿ. ಸೊ ಅದನ್ನ ನೀವು ಮತ್ತೊಂದು ಸಲ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಮನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ನ ಬಗ್ಗೆ ಮಾತಾಡ್ತಾರೆ. ಮನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಅಂದರೆ ಅರ್ಥ ಏನು, ಹಣಕಾಸು ನೀತಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ತೀವಿ, ಒಂದಿಷ್ಟು ಚೇಂಜಸ್ಗಳನ್ನು ಮಾಡ್ತೀವಿ. ಆ ಚೇಂಜಸ್ಗಳನ್ನು ನಾವೇನು ಮಾಡಿದ್ವಿ, ಅದರಿಂದ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗ್ತಾಯಿದೆ, ಬೆನಿಫಿಷಿಯರಿಗೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ತದೆ ಅದನ್ನು ನಾವು ಹೇಳಿದ್ರೆ ಅದನ್ನ ಮನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್. ರೆಪೋ ರೇಟಲ್ಲಿ ಆದಂಥ ಬದಲಾವಣೆಯಿಂದ ನಿಮಗೆ ಬ್ಯಾಂಕುಗಳ ಸಾಲದ ದರದಲ್ಲಿ ಅಥವಾ ಬ್ಯಾಂಕುಗಳು ಡೆಪಾಸಿಟ್ನ ದರದಲ್ಲಿ, ಇಂಟ್ರೆಸ್ಟ್ ರೇಟಲ್ಲಿ, ಬಡ್ಡಿ ದರದಲ್ಲಿ ಬದಲಾವಣೆಗಳನ್ನ ಯಾವ ರೀತಿ ಮಾಡ್ತಾ ಇದೆ ಅಂತೇಳಿ ನೋಡ್ತೇವೆ. ಸೊ ಇದನ್ನು ನೀವು ನೋಡೋದಕ್ಕೋದ್ರೆ ಏನಾಗ್ತದೆ, ನಾವೇನು ಮಾಡಿದ್ದೀವಿ, ರೆಪೋ ರೇಟನ್ನು ಮೇ 2020ರಿಂದ ಜಾಸ್ತಿ ಮಾಡ್ಕೋತ ಬಂದಿದ್ದೀವಿ. ಫೆಬ್ರವರಿ 2023ಕ್ಕೆ 6.5 ತನಕ ಇನ್ಕ್ರೀಸ್ ಮಾಡಿರೋದನ್ನು ಹೇಳ್ತಾ ಇದ್ದಾರೆ ಇದರೊಳಗಡೆ. ಸೊ ಇಲ್ಲೇನಾಗುತ್ತೆ ನಿಮಗೆ, ಆ ಸಂದರ್ಭದಲ್ಲಿ ಇನ್ಫ್ಲೇಷನ್ ಏನಾಗಿದೆ, ಕಡಿಮೆ ಆಗ್ತಾ ಇರೋದನ್ನು ತೋರಿಸ್ತದೆ. ಸೊ ಇದು ಏನಾಗಿತ್ತು, ಸೊ ನಿಮಗೆ ರೆಪೋ ರೇಟ್ ಜಾಸ್ತಿ ಮಾಡಿದ ಕೂಡಲೇ ಇನ್ಫ್ಲೇಷನ್ ಕಡಿಮೆ ಆಗ್ತಿತ್ತು. ನೆನಪಲ್ಲಿ ಇದೆಯಲ್ಲ, ರೆಪೋ ರೇಟನ್ನು ಜಾಸ್ತಿ ಮಾಡಿದ್ರೆ ನೀವೇನು ಮಾಡ್ಬೋದು, ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ ಅದರಲ್ಲಿ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋಣ, ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ಟು ಕಂಟೈನ್ ಇನ್ಫ್ಲೇಷನ್. ಹಾಗಾದರೆ ಹಣದುಬ್ಬರವನ್ನು ಕಡಿಮೆ ಮಾಡೋದಕ್ಕೆ ಭಾರತ ಸರ್ಕಾರ ಯಾವ್ಯಾವ ರೀತಿಯ ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಒಂದೇನು, LPG ಮತ್ತು ಫ್ಯೂಯಲ್ ಪ್ರೈಸಸನ್ನು ಕಡಿಮೆ ಮಾಡಿರೋದನ್ನು ಹೇಳ್ತಾರೆ. ಇನ್ನು ಎಕ್ಸ್ಪೋರ್ಟ್ ಪ್ರೊಹಿಬಿಷನ್ ಆನ್ ಸೀರಿಯಲ್ಸ್, ಆನಿಯನ್ ಆ್ಯಂಡ್ ಶುಗರ್, ಇವುಗಳ ರೇಟ್ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಇವುಗಳ ಎಕ್ಸ್ಪೋರ್ಟನ್ನು ಕಡಿಮೆ ಮಾಡಿದ್ವಿ ಅಥವಾ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡಿದ್ವಿ. ಎಕ್ಸ್ಪೋರ್ಟನ್ನು ಪ್ರೊಹಿಬಿಷನ್ ಮಾಡಿದಿರ ಅಂತಂದ್ರೆ ಏನಾಯಿತು, ಭಾರತದ ಮಾರುಕಟ್ಟೆಯಲ್ಲಿ ಅವೈಲೇಬಲ್ ಇದೆ, ಅದಕ್ಕಾಗಿ ಇದರ ರೇಟ್ ಕಡಿಮೆ ಆಗುತ್ತೆ. ಸ್ಟಾಕ್ ಮಾನಿಟರಿಂಗ್ ಆಫ್ ಸೀರಿಯಲ್ಸ್ ಆ್ಯಂಡ್ ಪಲ್ಸಸ್. ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಬಹಳ ಜಾಸ್ತಿ ಏನಾದರೂ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಸುಮ್ಮನೆ ರೇಟನ್ನು ಜಾಸ್ತಿ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಸೊ ಅಂಥದ್ದನ್ನು ಕೂಡ ಇಲ್ಲದೆ ಇರೋ ಥರ ನಿರ್ಬಂಧಿಸೋದಕ್ಕೆ ಟ್ರೈ ಮಾಡ್ತಿದ್ದೆ, ಪ್ರೊಹಿಬಿಷನ್ ಮಾಡ್ತಿದ್ದೀರಾ. ಇನ್ನು ಸಬ್ಸಿಡೈಸ್ ಸೇಲ್ ಆಫ್ ಸೀರಿಯಲ್ಸ್, ಪಲ್ಸಸ್ ಆ್ಯಂಡ್ ಓನಿಯನ್. ಸೊ ಇನ್ ಭಾರತ್ ಬ್ರ್ಯಾಂಡ್ ಅಂತೇಳಿ ನೋಡ್ತಾರೆ, ಭಾರತ್ ರೈಸ್ ಅಂತೇಳಿ ಬರುತ್ತೆ, ಭಾರತ್ ಆಟಾ ಅಂತೇಳಿ ಬರುತ್ತೆ. ಅದರ ಒಳಗಡೆ ಸಬ್ಸಿಡೈಸ್ ರೇಟಲ್ಲಿ ಸೊ ಈ ವಸ್ತುಗಳನ್ನು ಅಥವಾ ಸೀರಿಯಲ್ಸನ್ನು, ಪಲ್ಸಸ್ಸನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದಲ್ಲದೆ ಇಂಪೋರ್ಟ್ ಡ್ಯೂಟಿ ಆನ್ ಪಲ್ಸಸ್ ಆ್ಯಂಡ್ ಎಡಿಬಲ್ ಆಯಿಲ್ ಏನಿದೆಯಲ್ಲ, ಸೊ ಅಂದರೆ ಬೇರೆ ಬೇರೆ ಆಹಾರ ಧಾನ್ಯಗಳು ಮತ್ತು ಅದೇ ರೀತಿಯಲ್ಲಿ ಎಡಿಬಲ್ ಆಯಿಲ್, ಖಾದ್ಯ ತೈಲಗಳಿಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಿದ್ವಿ, ರೇಟನ್ನು, ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ. ಸೊ ಅದನ್ನೆಲ್ಲ ನೀವು ನೋಡ್ಬೋದು. ಭಾರತ್ ಬ್ರ್ಯಾಂಡ್ನ ಒಳಗಡೆ ಏನೇನು ಮಾರಾಟ ಮಾಡಿದ್ವಿ, ಭಾರತ್ ದಾಲ್ ಫಾರ್ ಮೂಂಗ್ ಅಂತೇಳಿ ಮಾಡಿದ್ವಿ. ಸೊ ಅದನ್ನೇನು ಮಾಡಿದ್ವಿ, 107 ರೂಪಾಯಿ ಪ್ರತಿ ಕೆ ಜಿ ತಗೊಂಡ್ರೆ. ಸೊ ಅದೇ ನೀವೇನಾದರೂ 93 ರೂಪಾಯಿ ಪ್ರತಿ ಕೆ ಜಿ ಮೂಂಗ್ ಸಾಬತ್ ಅಂತ ತಗೊಂಡ್ರೆ, ಮೂಂಗ್ ದಾಲು, ಮೂಂಗ್ ಸಾಬತ್. ಸೊ ಇನ್ನು ಭಾರತ್ ಆಟ ಅಂತ ಅಂದ್ಕೊಂಡು ಏನು ಮಾಡಿದ್ವಿ, 27.5 ರೂಪಾಯಿ ಪ್ರತಿ ಕೆ ಜಿಯ ಒಳಗಡೆ ಮಾರಾಟ ಮಾಡಿದ್ವಿ. ಭಾರತ್ ರೈಸನ್ನು 29 ರೂಪಾಯಿ ಪ್ರತಿ ಕೆ ಜಿ ರೇಟಲ್ಲಿ ಮಾರಾಟ ಮಾಡಿದ್ವಿ. ಇನ್ನು ಭಾರತ್ ದಾಲ್ ಫಾರ್ ಚನಾವನ್ನು ಏನು ಮಾಡಿದ್ವಿ, 1 ಕೆ ಜಿ ಪ್ಯಾಕ್ ಆದರೆ 60 ರೂಪಾಯಿ ಪ್ರತಿ ಕೆ ಜಿಯಲ್ಲಿ ಮಾರಾಟ ಮಾಡಿದ್ವಿ, 30 ಕೆ ಜಿ ಪ್ಯಾಕ್ ಆದರೆ 55 ರೂಪಾಯಿ ಪ್ರತಿ ಕೆ ಜಿಯಲ್ಲಿ ಮಾರಾಟ ಮಾಡಿದ್ವಿ. ಸೊ ಇವೆಲ್ಲ ಭಾರತ್ ಬ್ರ್ಯಾಂಡ್ನ ಅಡಿಯಲ್ಲಿ ಮಾರಾಟ ಮಾಡಿರುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬೋದು, ಅದರ ರೇಟನ್ನು ಕೂಡ ಕೇಳಬಹುದು, ಅದಕ್ಕಾಗಿ ಒಂದು ಸಲ ನೀಟಾಗಿ ನೋಡಬೇಕು. ನೆಕ್ಸ್ಟ್ ಬರೋಣ, ಇಂಪ್ಯಾಕ್ಟ್ ಆಫ್ ಗವರ್ಮೆಂಟ್ ಇಂಟರ್ವೆನ್ಷನ್ಸ್ ಆನ್ LPG ಆ್ಯಂಡ್ ಫ್ಯೂಯಲ್ ಇನ್ಫ್ಲೇಷನ್. ಸೊ ಇದೇನು ಮಾಡಿದೆ, ಸೊ ಸಬ್ಸಿಡಿಗಳನ್ನು ಕೊಟ್ಟಿರೋದ್ರಿಂದಾಗಿ ಇವುಗಳು ಏನಾಗಿದೆ, ರೇಟ್ ಕಡಿಮೆ ಆಗಿರೋದನ್ನು ನೀವು ಅಬ್ಸರ್ವ್ ಮಾಡ್ತೀರಿ. ಅದು LPG ರೇಟ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ ಕೂಡ ಆಗಿರ್ಬೋದು. ಓಕೆ, ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ ಕೂಡ ರಿಡಕ್ಷನ್ ಆಗಿರೋದು, ಕಡಿಮೆ ಆಗಿರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋಣ, ರೂರಲ್ ಅರ್ಬನ್ ಇನ್ಫ್ಲೇಷನ್ ಗ್ಯಾಪನ್ನು ನೀವೇನಾದರೂ ನೋಡ್ತೀರಾ ಅಂತಂದರೆ, ಸೊ ಇದೇನಾಗಿದೆ, ಸೊ ಇದನ್ನು ನೀವು ನೋಡೋದಕ್ಕೆ ಹೋದರೆ ಬಹಳ ಗ್ಯಾಪ್ ಇರೋದು ನೋಡ್ತೀರಾ. ಅದರಲ್ಲಿ ಅತಿ ಹೆಚ್ಚು ಗ್ಯಾಪ್ ಇರೋದಲ್ಲಿ ರೂರಲ್ ಮತ್ತು ಅರ್ಬನ್ ಇನ್ಫ್ಲೇಷನ್ ಒಳಗಡೆ ಅತಿ ಹೆಚ್ಚು ಗ್ಯಾಪ್ ಇರೋದು ಮಣಿಪುರದಲ್ಲಿ. ಅದರಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚೇನಿದೆ, ಸೊ ಹೆಚ್ಚು ಇನ್ಫ್ಲೇಷನ್ ಇದೆ. ಸೊ ಅರ್ಬನ್ ಏರಿಯಾದಲ್ಲಿ ಕಡಿಮೆ ಇದೆ. ಸೊ ಇದಕ್ಕೆ ರೀಸನ್ ಕೂಡ ಏನಾಗಿರ್ಬೋದು ಅಂತ ಕೇಳಿದಾಗ, ಇವನ್ ನಿಮಗೆ ಸೊ ಮಣಿಪುರದಲ್ಲಿ ನಮಗೆ ಇದ್ದಂಥ ಒಂದು ಕ್ರೈಸಿಸ್ ಕೂಡ ಇದಕ್ಕೆ ರೀಸನ್, ಹೌದಲ್ವಾ. ಸೊ ಅಲ್ಲೇನು ಬಿಕ್ಕಟ್ಟಿನ ಪರಿಸ್ಥಿತಿ ಇತ್ತು. ಸೊ ಆ ಕಾರಣಕ್ಕಾಗಿ ಕೂಡ ನಿಮಗೆ ಈ ಥರದೊಂದು ನೋಡ್ಬೋದು.
ಸೊ ಇನ್ನು ಗೋವಾದಲ್ಲಿ ನಿಮ್ಗೇನಿದೆ, ಇದು ಬಹಳ ಕಡಿಮೆ ಇರೋದನ್ನು ನೋಡ್ತೀರಾ. ಗೋವಾ ಬಹಳ ಕಡಿಮೆ ಈ ಥರ ಗ್ರಾಮೀಣ ಮತ್ತು ನಗರ ಪ್ರದೇಶದ ಒಳಗಡೆ ಇರುವಂಥ ಹಣದ ದರದಲ್ಲಿರುವಂಥ ಡಿಫ್ರೆನ್ಸ್ ಭಾಳ ಕಡಿಮೆ ಇರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಗ್ಲೋಬಲ್ ಕಮೋಡಿಟಿ ಪ್ರೈಸಸ್. ಸೊ ಇವುಗಳನ್ನು ನೀವೇನಾದರೂ ನೋಡ್ತೀರಾ ಅಂತಂದರೆ ಇಲ್ಲಿ ಏನು ಕಾಣುತ್ತೆ, ಸೊ ಟೋಟಲ್ ಪ್ರೈಸಸಲ್ಲಿ ಏನು ಕಾಣ್ತಿದೆ, ಇಳಿಕೆ ಆಗ್ತಿರೋದನ್ನು ನೋಡ್ತಿದ್ದೀರಾ. ಸೊ ಇನ್ಫ್ಲೇಷನ್ ಆಲ್ಮೋಸ್ಟ್ ಕಡಿಮೆ ಆಗ್ತಿರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಫುಡ್ಡಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿರೋದು ನೋಡ್ತೀರಾ. ಎನರ್ಜಿಯಲ್ಲಿ ಕೂಡ ಕಡಿಮೆ ಆಗ್ತಿದೆ. ಸೊ ಆಯಿಲ್ಸ್ ಆ್ಯಂಡ್ ಮಿಲ್ಸಲ್ಲಿ ಕೂಡ ಕಡಿಮೆ ಆಗ್ತಿದೆ. ಫರ್ಟಿಲೈಸರ್ ಕೂಡ ಕಡಿಮೆ ಆಗ್ತಿದೆ. ಆದರೆ ಬೇಸ್ ಮೆಟಲ್ಸಲ್ಲಿ ಮಾತ್ರ ನಿಮ್ಗೆ ಏನು ಕಾಣುತ್ತೆ, ಸೊ ಇನ್ಫ್ಲೇಷನ್ ಆಗ್ತಾ ಇರೋದು ನೋಡ್ತೀರಾ. ಇನ್ಫ್ಲೇಷನ್ ಆಗ್ತಾ ಇರೋದು ನೋಡ್ತೀರಾ. ಸೊ ನೆಕ್ಸ್ಟ್ ಚಾಪ್ಟರ್ಗೆ ಬರೋಣ. ಅದು ಯಾವುದು, ಎಕ್ಸ್ಟರ್ನಲ್ ಸೆಕ್ಟರ್ ಸ್ಟೆಬಿಲಿಟಿ ಅಮಿಡ್ ಪ್ಲೆಂಟಿ ಅಂತ ಕರಿತೀರ. ಸ್ಟೆಬಿಲಿಟಿ ಅಮಿಡ್ ಪ್ಲೆಂಟಿ. ಸೊ ಇದರೊಳಗಡೆ ನೀವು ನೋಡೋದಕ್ಕೋದ್ರೆ ಏನಾಗುತ್ತೆ, 15ರಿಂದ ನಾವೇನಾದರೂ 24ರ ಒಳಗಡೆ ಕಂಪೇರ್ ಮಾಡೋದಕ್ಕೋದ್ರೆ ಸರ್ವಿಸ್ ಎಕ್ಸ್ಪೋರ್ಟ್ ಏನಾಗಿದೆ, ಡಬಲ್ಗಿಂತ ಜಾಸ್ತಿ ಆಗಿರೋದು ನೋಡ್ತೀರ. ಸೊ ಇನ್ನು ಇಂಡಿಯಾ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಶೇರ್ ಇನ್ ವರ್ಲ್ಡ್ ಸರ್ವಿಸ್ ಎಕ್ಸ್ಪೋರ್ಟ್ ಅಂತ ನೀವು ನೋಡೋದಕ್ಕೋದ್ರೆ ಅರೌಂಡ್ 4.3% ಇದೆ. ಭಾರತ ವರ್ಲ್ಡ್ಸ್ ಟೆಲಿಕಮ್ಯುನಿಕೇಷನ್, ಕಂಪ್ಯೂಟರ್ ಮತ್ತು ಇನ್ಫಾರ್ಮೇಷನ್ ಸರ್ವಿಸ್ ಎಕ್ಸ್ಪೋರ್ಟ್ನಲ್ಲಿ ಸೆಕೆಂಡ್ ಪ್ಲೇಸಲ್ಲಿರೋದು ನೋಡ್ತೀರಾ. ವರ್ಲ್ಡ್ಸ್ ಪರ್ಸನಲ್, ಕಲ್ಚರಲ್ ಆ್ಯಂಡ್ ರಿಕ್ರಿಯೇಷನಲ್ ಸರ್ವಿಸ್ ಎಕ್ಸ್ಪೋರ್ಟ್ಗಳ ಒಳಗಡೆ ಭಾರತ 6ನೇ ಪ್ಲೇಸಲ್ಲಿದೆ. ಇನ್ನು ವರ್ಲ್ಡ್ಸ್ ಅದರ್ ಬಿಸ್ನೆಸ್ ಸರ್ವಿಸ್ ಎಕ್ಸ್ಪೋರ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ 8ನೇ ಪ್ಲೇಸಲ್ಲಿದೆ. ಅದರಲ್ಲಿ ಇದು ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಬರೋಣ. ಹಾಗಾದರೆ ಅತಿ ಹೆಚ್ಚು ನಾವು ಯಾವ ಪರ್ಟಿಕ್ಯುಲರ್ ಆದಂಥ ದೇಶಗಳ ಜೊತೆಯಲ್ಲಿ ಈ ಥರದ ಒಂದು ಇದನ್ನ ಸಂಬಂಧವನ್ನು ಹೊಂದಿದ್ದೀವಿ ಅಂತೇಳಿ ನೋಡ್ತಾ ಇದ್ದೀವಿ. ಸೊ ಅಗೇನ್ ನಾವೇನು ಮಾಡ್ತೀವಿ, ಏಷ್ಯನ್, ಆಫ್ರಿಕನ್, ಮಿಡಲ್ ಈಸ್ಟರ್ನ್ ನೇಷನ್ಸ್ ಸಚ್ ಆಸ್ UAE, ಸಿಂಗಾಪುರ್, ಹಾಂಗ್ಕಾಂಗ್ ಆ್ಯಂಡ್ ಚೈನಾ. ಸೊ ಇವುಗಳಿಗೆ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡ್ತಾಯಿದ್ವಿ. ಎಕ್ಸ್ಪೋರ್ಟ್ ಎಲ್ಲೆಲ್ಲಿ ಮಾಡ್ತಾಯಿದ್ದೀವಿ ನೋಡಿ, UAE, ಸಿಂಗಾಪುರ್, ಹಾಂಗ್ಕಾಂಗ್, ಚೈನಾ ಇವುಗಳಿಗೆ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ ನೋಡ್ತೀವಿ. ನಾರ್ಮಲ್ ಆಗಿ ನಾವೇನು ನೋಡ್ತೀವಿ, ಟ್ರೆಡಿಷನಲ್ ಎಕ್ಸ್ಪೋರ್ಟ್ ಪಾರ್ಟ್ನರ್ಸ್ ಯಾರ್ಯಾರಿದ್ರು, UK, ಜರ್ಮನಿ, ಬೆಲ್ಜಿಯಂ ಈ ಥರದಿತ್ತು. ಸೊ ಅವುಗಳಿಗಿಂತ ಜಾಸ್ತಿಯಾಗಿ ನಾವೇನು ಮಾಡ್ತಿದ್ವಿ, ಇವುಗಳಿಗೆ ಸೊ ಕಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಇನ್ನು ತಗೋತಿರೋದನ್ನು ನೀವು ನೋಡೋದಕ್ಕೋದ್ರೆ ಓಕೆ, ಎಕ್ಸ್ಪೋರ್ಟ್ ಪಾರ್ಟ್ನರ್ಗಳಲ್ಲಿ ಈಗ ಸದ್ಯದಲ್ಲಿ ಇವು ಜಾಸ್ತಿ ಆಗ್ತಿರೋಂಥ ಟ್ರೆಂಡನ್ನು ತೋರಿಸ್ತಿದೆ ರೇಟಲ್ಲಿ. ಈಗ ಸದ್ಯದಲ್ಲಿ ಅತಿ ಹೆಚ್ಚಾಗಿ ನಾವು ಎಕ್ಸ್ಪೋರ್ಟನ್ನು ಯಾರಿಗೆ ಮಾಡ್ತೀವಿ, UAE ಮಾಡ್ತೀವಿ, ಸಿಂಗಾಪುರ್, ಚೈನಾ, ರಷ್ಯಾ ಮತ್ತು ಆಸ್ಟ್ರೇಲಿಯಾದಂಥ ದೇಶಗಳಿಗೆ ಮಾಡ್ತೀವಿ ಫೈನಾನ್ಷಿಯಲ್ ಇಯರ್ 24ಗೆ. ಇನ್ನು ಟಾಪ್ ಇಂಪೋರ್ಟ್ ಕಂಟ್ರಿಗಳನ್ನು ನೀವು ನೋಡ್ಕೋದ್ರೆ ಎಲ್ಲಿಂದ ನಾವು ಆಮದು ಮಾಡ್ಕೋತೀವಿ ಅಂತ ಕೇಳಿದಾಗ ಚೈನಾದಿಂದ ಅತಿ ಹೆಚ್ಚಾಗಿ ಆಮದು ಮಾಡ್ಕೋತೀವಿ, ನಂತರ USA, ಅದರ ನಂತರ ಸೌದಿ ಅರೇಬಿಯಾ, ಇಂಡೋನೇಷ್ಯಾ, ರಷ್ಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ಸೊ ಈ ಆರ್ಡ್ರನ್ನ ಆಧಾರದ ಮೇಲೆ ಕೂಡ ಕ್ವಶನ್ಸ್ಗಳು ಬಂದಿದೆ, ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇದು ನೆನಪಲ್ಲಿ ಟಾಪ್ ಇಂಪೋರ್ಟ್ ಕಂಟ್ರೀಸು ಮತ್ತು ಟಾಪ್ ಎಕ್ಸ್ಪೋರ್ಟ್ ಕಂಟ್ರೀಸ್ಗಳು ಗೊತ್ತಿರಲಿ. ನೆಕ್ಸ್ಟು ರಿಮಾರ್ಕೆಬಲ್ ಗ್ರೋತ್ ಆನ್ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್. ಅಗೇನ್ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಗಳು ಕೂಡ ಜಾಸ್ತಿ ಆಗ್ತಿರೋದು ನೋಡ್ತೀರಾ. ಮೊದಲು ಸೊ ಏನಿತ್ತು 1600, 23ರಿಂದ 28ರ ಒಳಗಡೆ ನಾವೇನು ಮಾಡ್ತೀವಿ, 2100 ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಗಳನ್ನು ಸ್ಥಾಪನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ನೋಡಿ, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸಲ್ಲಿ ನೋಡೋದಕ್ಕೋದ್ರೆ ಕೂಡ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸನ್ನು ಎಲ್ಲಿಂದ ತಗೊಂಡಿದ್ದೀವಿ, ವರ್ಲ್ಡ್ ಬ್ಯಾಂಕ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸಲ್ಲಿ. ಸೊ ಭಾರತ ಏನಿತ್ತು 2018ರಲ್ಲಿ 44ನೇ ಪ್ಲೇಸಲ್ಲಿತ್ತು, 2023ರಲ್ಲಿ 38ನೇ ಪ್ಲೇಸಲ್ಲಿದೆ. ಅಗೇನ್ ಇಲ್ಲಿ ನಿಮ್ಗೆ ಏನಾಗುತ್ತೆ, 2 ಮಾಹಿತಿ ಸಿಗ್ತಾ ಇದೆ. ಒಂದೇನು, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು ಯಾರು ಬಿಡುಗಡೆ ಮಾಡ್ತಾರೆ, ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಭಾರತ ಸ್ಥಾನ ಏನಾಗಿದೆ, ಈಗ 2023 ಸಂದರ್ಭದಲ್ಲಿ ಏನಿದೆ 38ನೇ ಪ್ಲೇಸಲ್ಲಿದೆ ಅಂತ ಹೇಳ್ತೀವಿ. ಸೊ ನೋಡ್ತೀವಿ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀರಾ, PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನನ್ನು ಮಾಡಿರೋದು ನೋಡ್ತೀರಾ, ನ್ಯಾಷನಲ್ ಲಾಜಿಸ್ಟಿಕ್ ಪಾಲಿಸಿ ಅಂತೇಳಿ ಮಾಡಿರೋದು ನೋಡ್ತೀರಾ, ಯೂನಿಫೈಡ್ ಲಾಜಿಸ್ಟಿಕ್ ಇಂಟರ್ಫೇಸ್ ಪ್ಲ್ಯಾಟ್ಫಾರ್ಮನ್ನು ಮಾಡಿರೋದು ನೋಡ್ತೀರಾ, ರೈಲ್ವೆ ಟ್ರ್ಯಾಕ್ ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು. ಸೊ ಅದರ ಜೊತೆಯಲ್ಲಿ ಮತ್ತೇನು ನೋಡ್ತೀರಾ, ರೆಡ್ಯೂಸ್ ರಿಲೀಸ್ ಟೈಮ್ ಆ್ಯಂಡ್ ಬೈ ದಿ ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಗಿರ್ಬೋದು, ಸಾಗರಮಾಲಾ ಯೋಜನೆ, ಇಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಎಟ್ ಲ್ಯಾಂಡ್ ಕಸ್ಟಮ್ ಸ್ಟೇಷನ್ಸ್, ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲನ್ನು ಹೊಂದಿರೋದು. ಸೊ ಈ ಥರದ್ದೆಲ್ಲ ಏನು ಮಾಡುತ್ತೆ, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತೇವೆ. ಓಕೆ, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ಬನ್ನಿ. ಸೊ ಹಾಗಾದರೆ ಭಾರತ ಚೈನಾ +1 ಸ್ಟ್ರಾಟಜಿಯಿಂದ ಏನಾದರೂ ಲಾಭವನ್ನು ಪಡ್ಕೋಬೋದು ಅಂತ ಹೇಳ್ತಾರೆ. ಚೈನಾ +1 ಅಂತಂದಾಗೇನು, ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲ ರೀತಿಯ ವಸ್ತುಗಳನ್ನು ನಾವೀಗ ಏನು ಮಾಡ್ತಿದ್ವಿ, ಎಲ್ಲ ದೇಶಗಳು ಚೈನಾದಿಂದನೇ ಉತ್ಪಾದನೆ ಮಾಡ್ಕೋತಿದ್ದೆ, ಹೌದಾ. ಚೈನಾ ಅತಿ ಹೆಚ್ಚಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರನ್ನು ನೋಡ್ತಾರೆ. ಅಕಸ್ಮಾತಾಗಿ ಚೈನಾ ಬಿಟ್ಟು ಬೇರೆ ಯಾವುದಾದ್ರೂ ದೇಶದಿಂದ ಆಮದು ಮಾಡ್ಕೋಬೋದು ಅಂತ ನೋಡ್ತಾರೆ. ಅಂದರೆ ಚೈನಾದ ಬಗ್ಗೆ ಏನಾಗಿದೆ, ಎಮೋಷನ್ಸ್ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ದೇಶಗಳಿಗೆ. ಯಾಕೆಂದಾಗ ಕೋವಿಡ್ ಇವ್ರೇನು ಮಾಡಿದ್ರು, ಬರೀ ನಮಗೇನು ಮಾಡಿಲ್ಲ, ರಫ್ತುಗಳನ್ನು ಸರಕುಗಳನ್ನಷ್ಟೇ ರಫ್ತು ಮಾಡಿಲ್ಲ, ಅದರ ಜೊತೆಲಿ ಏನು ಮಾಡಿಬಿಟ್ರು, ಕೋವಿಡನ್ನು ಕೂಡ ರಫ್ತು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಏನು ಮಾಡಿಬಿಟ್ಟಿದ್ದೀವಿ, ಸೊ ಬಿಡೋದಕ್ಕೆ ಟ್ರೈ ಮಾಡ್ತೀವಿ. ಬೇರೆ ಅವರು ಟ್ರಸ್ಟ್ ವರ್ತಿ ಅಲ್ಲ, ಆ ಕಾರಣಕ್ಕಾಗಿ ಬೇರೆ ದೇಶವೊಂದನ್ನು ನಾವೇನು ಮಾಡಬೇಕು, ಈ ಥರ ಪ್ರೊಡಕ್ಷನ್ನ ಹಬ್ಬಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ.
ಸೊ ಅದನ್ನ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಅಂತ ಕೇಳ್ತಾರೆ. ಹಾಗಾದರೆ ಭಾರತ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿಯಿಂದ ಲಾಭ ಪಡಿಬೋದಾ ಅಂತ ಹೇಳ್ತಾರೆ. ಸೊ ಅದನ್ನ ಕೇಳಿದಾಗ ಎಸ್, ಲಾಭ ಪಡಿಬೋದು ಅಂತ ಹೇಳ್ತೀರಾ. ಸೊ ಒಂದೇನಿದೆ, ಸೊ FDI ಫ್ರಮ್ ಚೈನಾ, ಇದನ್ನು ನಾವೇನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀರಾ. ಸೊ ಅದನ್ನು ಇಂಪೋರ್ಟನ್ನು ಆದಷ್ಟು ಕಡಿಮೆ ಮಾಡಬೇಕು ಚೈನಾದಿಂದ ಅಂತೇಳಿ. ಅವರು ಬೇಕಾದರೆ ಭಾರತದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಲಿ, ಆದರೆ ಏನು ಮಾಡಬಾರ್ದು, ಅವರು ಡೈರೆಕ್ಟಾಗಿ ಇಂಪೋರ್ಟ್ ಅಲ್ಲಿಂದ ಜಾಸ್ತಿ ಮಾಡ್ಕೊಳ್ಳೋದನ್ನು ಬಿಟ್ಬಿಡಬೇಕು. FDI ಜಾಸ್ತಿ ಮಾಡಿದ್ರೆ ಇಲ್ಲೇನಾಗುತ್ತೆ, ಟೆಕ್ನಾಲಜಿ ಡೆವಲಪ್ ಆಗುತ್ತೆ, ಅದ್ರ ಜೊತೆಲಿ ಏನಾಗುತ್ತೆ, ಸೊ ಭಾರತದ ಒಳಗಡೆ ಹೆಚ್ಚಾಗಿ ಆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕಾಗುತ್ತೆ. ಅದು ಸೊ ನಾವೇನಾದರೂ ಅಬ್ಸರ್ವ್ ಮಾಡೋಕ್ಕೋದ್ರೆ ಆಲ್ರೆಡಿ ನಾವೇನು ಮಾಡ್ತಾಯಿದ್ವಿ, ಇಲೆಕ್ಟ್ರಾನಿಕ್ ಗೂಡ್ಸಲ್ಲಿ ಮಾಡ್ತಾಯಿದ್ವಿ. 21 ಸಂದರ್ಭದಲ್ಲಿ ಜಸ್ಟ್ 1.2 ಓಕೆ, ಸೊ $1.2 ಬಿಲಿಯನ್ ಸೊ ಮೌಲ್ಯದ ಉತ್ಪನ್ನಗಳನ್ನು ನಾವು ಕಳಿಸಿದ್ರೆ, ಈಗೇನು ಮಾಡಿದ್ವಿ 24ರಲ್ಲಿ ಅರೌಂಡ್ $8.7 ಬಿಲಿಯನ್ ಮೌಲ್ಯದ ಉತ್ಪನ್ನಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ. ಸೊ ಅದು ನಮಗೆ ಹೇಳುತ್ತೆ. ಸೊ ಭಾರತ ಈ ಥರ ಒಂದು ಇದನ್ನು ಪಡ್ಕೋಬೋದು. ನೆಕ್ಸ್ಟ್ ಗ್ಲೋಬಲ್ ವ್ಯಾಲ್ಯೂ ಚೈನಲ್ಲಿ ಕೂಡ ಭಾರತ ಏನಾಗ್ಬೋದು, ಪಾರ್ಟಿಸಿಪೇಷನ್ನ ಮಾಡ್ಕೋಬೋದು. ಸೊ ಅದರಲ್ಲಿ ಕೂಡ ನೀವು ನೋಡ್ತೀರಾ 2000 ಮತ್ತು 2022 ಡಾಟಾಗಳನ್ನು ನೋಡೋದಕ್ಕೋದ್ರೆ ಭಾಳ ಇಂಪ್ರೂವ್ ಆಗಿರೋದನ್ನು ಹೇಳ್ತೀರಾ. ಓಕೆ, ಸೊ ಅದನ್ನು ನೀವು ನೋಡ್ತೀವಿ. ಅದರಲ್ಲಿ ಕೂಡ ಯಾವ ರೀತಿಯ ಟೆಕ್ನಾಲಜಿ ಒಳಗಡೆ ಅತಿ ಹೆಚ್ಚಾಗಿ ನಾವು ನೋಡ್ತಿದ್ವಿ ಅಂತ ಕೇಳಿದಾಗ ಮೀಡಿಯಮ್ ಆ್ಯಂಡ್ ಹೈ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಾಗೆ. ಸೊ ಅದು ಅತಿ ಹೆಚ್ಚಾಗಿ ನಾವು ನೋಡ್ತಾ ಇರೋದು. ಓಕೆ, ಸೊ ನೆಕ್ಸ್ಟು ಹಾಗಾದರೆ ಪಾಲಿಸಿ ಪ್ರಿಯಾರಿಟೀಸ್ ಏನಿರುತ್ತೆ ನಮ್ಮದು, ಡೆವಲಪಿಂಗ್ ಕ್ವಾಲಿಟಿ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದ್ರ ಬಗ್ಗೆ ಆಗಿರ್ಬೋದು. ಅದರ ಜೊತೆಲಿ ಇಂಟಿಗ್ರೇಟಿಂಗ್ MSMEs ಇನ್ GVC ನೆಟ್ವರ್ಕ್. GVC ಅಂದರೆ ಗ್ಲೋಬಲ್ ವ್ಯಾಲ್ಯೂ ಚೈನಲ್ಲಿ MSMEಗಳನ್ನ ಹೆಚ್ಚಾಗಿ ಮಾಡುವಂಥ ಪ್ರಯತ್ನಗಳನ್ನ ಅಥವಾ MSMEಗಳನ್ನ ರಿಜಿಸ್ಟರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಇನ್ನು ಸಿಂಪ್ಲಿಫೈಯಿಂಗ್ ಪ್ರೊಸೀಜರ್ಸ್ ಫಾರ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಸ್ಮಾಲ್ ಬಿಸ್ನೆಸ್. ಸೊ ಅದರ ಜೊತೆಲಿ ವರ್ಕಿಂಗ್ ಟುವರ್ಡ್ಸ್ ಟ್ರೇಡ್ ಫೆಸಿಲಿಟೇಷನ್ ಮೆಷರ್ಸ್. ಹೆಚ್ಚೆಚ್ಚಾಗಿ ಈ ರೀತಿಯ ವ್ಯವಹಾರಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ನೀಡೋದು ಅಥವಾ ವ್ಯವಹಾರಗಳನ್ನು ಹೆಚ್ಚಾಗಿ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡೋದಕ್ಕೆ ಕೆಲಸ ಮಾಡ್ತಿದ್ವಿ. ಇನ್ನು ಎಕ್ಸ್ಟರ್ನಲ್ ಸೆಕ್ಟರ್ನ ನೀವೇನಾದರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಏನಾಗ್ತದೆ, ಎಕ್ಸ್ಟರ್ನಲ್ ಡೆಪ್ಟನ್ನು ಮತ್ತು ಎಕ್ಸ್ಟರ್ನಲ್ ಡೆಪ್ಟ್ ಟು GDP ರೇಷಿಯೋನ ನೀವು ನೋಡೋದಕ್ಕೋದ್ರೆ ಇದೇನಾಗ್ತದೆ, ಸೊ ಎಕ್ಸ್ಟರ್ನಲ್ ಡೆಪ್ಟ್ ಟು GDP ರೇಷಿಯೋ ನಿಧಾನವಾಗಿ ಕಡಿಮೆ ಆಗ್ತಿರೋದನ್ನು ನೋಡ್ತೀರಾ. ಆದರೆ ಡೆಪ್ಟ್ ಏನಿದೆ ಸ್ವಲ್ಪ ಜಾಸ್ತಿ ಇದೆ, GDP ರೇಟ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದಾಗಿ ಸ್ವಲ್ಪ ಕಡಿಮೆ ಆಗ್ತಿರುವಂಥ ಟ್ರೆಂಡನ್ನು ನೋಡ್ತೀರಾ. ಅಂದರೆ ಸಾಲ ತಗೋತಿರುವಂಥ ಅಮೌಂಟ್ ಜಾಸ್ತಿನೇ, ಆದರೆ GDPಯ ಒಳಗಡೆ GDPಗೆ ನೀವೇನಾದರೂ ಕಂಪ್ಯಾರಿಸನ್ ಮಾಡೋದಕ್ಕೋದ್ರೆ ಅದೇನಾಗ್ತದೆ, ಕಡಿಮೆ ಆಗ್ತಿರುವಂಥ ಟ್ರೆಂಡನ್ನು ತೋರಿಸ್ತದೆ. ಸೊ ಅರೌಂಡ್ ಎಷ್ಟು, 20% ಹತ್ತಿರದ. ಬೇರೆ ದೇಶಗಳಿಗೆ ಕಂಪೇರ್ ಮಾಡೋದಕ್ಕೋದಾಗ ಭಾರತದ ಫಾರೆಕ್ಸ್ ರಿಸರ್ವನ್ನು ನೀವು ನೋಡೋದಕ್ಕೋದ್ರೆ ಇದೇನಿದೆ, ಇದು ಇನ್ಕ್ರೀಸ್ ಆಗಿರೋದು ನೋಡ್ತೀರಾ. ಅರೌಂಡ್ ಆ ಟೈಮಲ್ಲಿ ಏನಿತ್ತು $680 ಬಿಲಿಯನ್ ನಷ್ಟಿತ್ತು. ಸೊ ಅದನ್ನು ತೋರಿಸ್ತಾ ಇದ್ದಾರೆ. ಓಕೆ, ಸೊ ಅದನ್ನು ನೀವು ನೋಡ್ಬೋದು. ಸೊ ಇನ್ನು ಕರೆಂಟ್ ಅಕೌಂಟ್ ಸರ್ಪ್ಲಸನ್ನು ನೀವು ನೋಡ್ಬೋದು. ಇದನ್ನು ನಾವೇನು ನೋಡ್ತಿದ್ವಿ, ಎಸ್ಟಿಮೇಟ್ ಮಾಡ್ತಾಯಿದ್ವಿ. ಮೋಸ್ಟ್ ಪ್ರಾಬಬ್ಲಿ Q4 ಆಫ್ ಫೈನಾನ್ಷಿಯಲ್ ಇಯರ್ 24ಗೆ ನಾವೇನಾಗ್ಬೋದು, ಕರೆಂಟ್ ಅಕೌಂಟ್ ಸರ್ಪ್ಲಸ್ ಆಗ್ಬೋದು ಅಂತೇಳಿ. ಇದನ್ನು ನಾನು ಕರೆಂಟ್ ಅಕೌಂಟನ್ನು ಹೇಳಬೇಕಾದ್ರೆ ಹೇಳಿದ್ದೆ, ನಾರ್ಮಲಾಗಿ ನಾವು ಡೆಫಿಸಿಟಲ್ಲಿ ಕಾಣ್ತೀವದಾ, ಮೆಜಾರಿಟಿಯಲ್ಲಿ ಕಾಣ್ತಿದ್ರು, ಡೆಫಿಸಿಟಲ್ಲಿ ಕಾಣ್ತಿದ್ರು ಕರೆಂಟ್ ಅಕೌಂಟ್. ಅಂದರೆ ಇಂಪೋರ್ಟ್ ಜಾಸ್ತಿ ಮಾಡ್ಕೋತೀವಿ, ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತೀವಿ. ಆದರೆ ಏನಾಗ್ಬೋದು ಅಂತ ಹೇಳ್ತಿದ್ರೆ ಮುಂದಿನ ದಿನದಲ್ಲಿ ಇಂಪೋರ್ಟ್ಗಿಂತ ಎಕ್ಸ್ಪೋರ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. Q4 ಆಫ್ ಫೈನಾನ್ಷಿಯಲ್ ಇಯರ್ 24 ಅಬ್ಸರ್ವ್ ಮಾಡಬೇಕು ನಾವು, ಇನ್ನೂ ಆಗಿಲ್ಲ. ಡಿಸೆಂಬರಿಂದ ಮಾರ್ಚ್ ನಾವು ಅಬ್ಸರ್ವ್ ಮಾಡಬೇಕು ಅಂತ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.